ಅಲ್ಲ ಹಲೋ ಸರ್, ನಮಸ್ಕಾರ. ಹೆಂಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವ್ ಯಾರು? ಹಾ ಸರ್, ನಾನು ಸತೀಶ್ ಯಾರು ಅಂತ, ವಿತ್ ದ ಸರ್ನೇಮ್ ಆಫ್ ಯಾರು. ಸತೀಶ್ ಯಾರು. ಸತೀಶ್ ಯಾರು? ಹಾ ಸರ್, ಸತೀಶ್ ಯಾರು. ಏ ಸತೀಶ್ ಯಾರು? ಹಾ ಸರ್, ಸತೀಶ್ ಯಾರು. ಏ ನೀನ್ ಯಾರು? ನಾನ್ ಸತೀಶ್ ಯಾರು ಸರ್. ಲೇ ನಿಂಗ್ ನನ್ ನಂಬರ್ ಯಾರೋ ಕೊಟ್ಟಿದ್ದು? ಹಾ ಸರ್, ನಿಮ್ ನಂಬರ್ ನಮ್ ಫ್ಯಾಮಿಲಿ ಮೆಂಬರ್ ಅಲ್ಲಿ ಒಬ್ರು ಸೀಮಾ ಯಾರು ವಿತ್ ದ ಸರ್ನೇಮ್ ಆಫ್ ಯಾರು. ಸೀಮಾ ಯಾರು ಅನ್ನೋರು ನಿಮ್ ನಂಬರ್ ಕೊಟ್ರು ಸರ್. ಸೀಮಾ ಯಾರು? ಹಾ ಸರ್, ಸೀಮಾ ಯಾರು. ಲೇ ಸೀಮಾ ಯಾರು? ಹಾ ಸರ್, ಸೀಮಾ ಯಾರು. ಲೇ ಸೀಮಾ ಯಾರು? ಯಾರು? ಸೀಮಾ 2 ಸತಿ ಸರ್ನೇಮ್ ಅಲ್ಲ ಸರ್, ಒಂದೇ ಸತಿ ಸರ್ನೇಮ್. ಸೀಮಾ ಯಾರು ಅಷ್ಟೇ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಇವಾಗ ನೀನ್ ಯಾರು? ನಾನ್ ಸತೀಶ್ ಯಾರು ಸರ್. ಹಾ ನೀನ್ ಸತೀಶ್ ಯಾರು? ನಿಂಗೆ ನಂಬರ್ ಕೊಟ್ಟು ಸೀಮಾ ಯಾರು? ಹಾ ಸರ್. ಇವಾಗ ನೀ ಇಬ್ರು ಯಾರ? ಸರ್, ನಿಮ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ನಿಮ್ಗೆ ಮೋಸ್ಟ್ಲಿ ಅವ್ರ ಅಪ್ಪ ಗೊತ್ತಿರ್ಬೋದು ಸರ್. ಅವ್ರ ಅಪ್ಪ ನಿಮ್ಮ ಆಫೀಸಲ್ಲೇ ಕೆಲಸ ಮಾಡೋದು. ಅವ್ರ ಅಪ್ಪ ಯಾರು? ಅವ್ರ ಅಪ್ಪ ನಿಖಿಲ್ ಯಾರು ಅಂತ ಸರ್. ಇವಾಗ ಈ ಬೇವರ್ಸಿ ನಿಖಿಲ್ ಯಾರು? ಸೀಮಾ ಯಾರು ಅವ್ರ ಅಪ್ಪ ಸರ್. ಸೀಮಾ ಯಾರು? ಯಾರು? ಸೀಮಾ ಯಾರು ನಮ್ ಕಸಿನ್ ಸರ್. ನೀನ್ ಯಾರು? ಸರ್, ನಾನು ಸತೀಶ್ ಯಾರು ಸರ್. ಲೇ ಯಾರು ನೀವೆಲ್ಲ? ಲೇ ಮನೇಲಿ ಮಾಡಕ್ ಕೆಲ್ಸ ಅಲ್ವೇನ್ರೋ ನಿಮ್ಗೆ? ಏ ಕರೆಕ್ಟ್ ಕಡ, ಯಾರೋ ನೀನು? ಸತೀಶ್ ಯಾರು ಅಂತ ಸರ್. ಲೇ ನಿಮ್ ಮನೆ ಎಲ್ಲೋ ಇರೋದು? ಸರ್, ನಮ್ಮ ಮನೆ ಯಾವ ವಿಜಯನಗರ ಅಂತ ಸರ್, ಬೆಂಗಳೂರಲ್ಲಿ ಇರೋದು. ಯಾವ ವಿಜಯನಗರ? ಹಾ ಸರ್, ಯಾವ ವಿಜಯನಗರ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅವ್ನ್ ಗರ್ಕೆ ನನ್ ಮಕ್ಳು ಸರ್ಕಾರ ಅವ್ರು ಅವ್ನ್ ತಾಯಿನಾಡ ಅವ್ರ ಅಪ್ಪನ್ ಕೊಟ್ಟಾರ ಅವ್ರು. ಏ ನಿನ್ನೆ ಯಾಕೆ ಆಫೀಸಿಗೆ ಬಂದಿಲ್ಲ ನೀನು? ಸ್ವಲ್ಪ ಪರ್ಸನಲ್ ಕೆಲಸದ ಮೇಲೆ ಹೋಗಿದ್ದೆ ಮಾಮ್, ಅದು ನೆಟ್ಟಗಾಗಿಲ್ಲ. ಏನ್ ಹೇಳು? ನಿನ್ನೆ ಬರ್ಬೇಕಾಗಿತ್ತು ನೀನು. ನಮ್ ರೋಹಿತ್ ಮತ್ತೆ ಟಿ.ಎಲ್ ಹೆಂಗ್ ಕಿತ್ತಾಡಿದ್ರು ಗೊತ್ತಾ? ಏನೋ ನಮ್ ರೋಹಿತ್ ಮತ್ತೆ ಟಿ.ಎಲ್ ಕಿತ್ತಾಡಿದ್ರ? ಓ ಕರೆಕ್ಟ್ ಟೈಮ್ ಫೈಲ್ ಸಬ್ಮಿಟ್ ಮಾಡೋದ ಅಂತ ಟಿ.ಎಲ್, ನಾನ್ ಮಾಡೋದೇ ಇಂಟರ್ ಟೈಮ್ಗೆ ಏನ್ ಇವಾಗ ಅಂತ ರೋಹಿತ್. ಲಾಸ್ಟ್ ಅಲ್ಲಿ ಇವ್ರಿಬ್ರು ಬಿಡ್ಸಕ್ ಮ್ಯಾನೇಜರ್ ಬಂದ್ರೆ ಮ್ಯಾನೇಜರ್ಗೂ ಹೊಡಿತವ್ರು ಇವ್ರಿಬ್ರು. ಅದೇ ಗ್ಯಾಪ್ ಅಲ್ಲಿ ಸಿಕ್ಕಿದೆ ಚಾನ್ಸ್ ಅಂತ ಮ್ಯಾನೇಜರ್ ನಾನೊಂದ್ ಹೇಳ್ಬಿಟ್ಟೆ ಫೈಡ್ ಅಂತ. ಇಂತ ಚಾನ್ಸ್ ನ ಮಿಸ್ ಮಾಡ್ಕೊಂಬಿಟ್ನಲ್ಲ ಮ್ಯಾಮ್ ನಾನು. ಅಷ್ಟೇ ಅಲ್ಲ, ಅವಳು ಲಾವಣ್ಯ ಅಂತ ಅವಳಲ್ಲ ನಮ್ ಟೀಮ್ ಅಲ್ಲಿ, ಅವಳದು ನಿನ್ನೆ ಬರ್ತಡೇ ಇತ್ತು. ನಮ್ ಜೊಲ್ಲಾ ಮ್ಯಾನೇಜರ್ ಅವಳಿಗೆ ಅಂತ ಚಾಕ್ಲೇಟ್ ಫಸ್ಟ್ ಡಬಲ್ ಸ್ಟೋರಿ ಕೇಕ್ ತರ್ಸ್ದ. ಡಬಲ್ ಸ್ಟೋರಿ ಕೇಕ್. ಆಮೇಲೆ ಲಾವಣ್ಯ ಬರೀ ನಮ್ ಟೀಮ್ ಅವ್ರಿಗಂತಾನೆ ಮಟನ್ ಬಿರಿಯಾನಿ, ಚಿಕನ್ ಲಾಲಿಪಾಪ್, ವೆಜ್ ಅವ್ರಿಗಂತ ಗೋಬಿ, ಫ್ರೈಡ್ ರೈಸ್, ನೂಡಲ್ಸ್ ಎಲ್ಲಾ ತರ್ಸದ್ಲು. ಮಧ್ಯಾಹ್ನದ ಪಾರ್ಟಿ ಅವಳ ಕಡೆಯಿಂದ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಅಷ್ಟೇ ಅಲ್ಲ, ಯಾವಾಗ್ಲೂ 8 ಗಂಟೆವರೆಗೂ ಹಾಕೊಂಡು ರುಬ್ತಾ ಇದ್ನ ನಮ್ ಮ್ಯಾನೇಜರ್. ಅವ್ನ್ ನಿನ್ನೆ ಯಾವ ಮೂಡದ ಇದ್ನೋ ಗೊತ್ತಿಲ್ಲ, ನಮ್ನ 6 ಗಂಟೆಗೆ ಲೆಟ್ ಆಫ್ ಮಾಡ್ಬಿಟ್ಟ. ಲಲಿತ್ ಲೌಡೆ ಬಾಲ್ ಅಂದ್ರೆ ನೀನೇನಾ? ಹೌದು, ನಾನೇ. ನಿಮ್ಗೆ ಹೆಂಗ್ ಗೊತ್ತಾಯ್ತು ನನ್ನ ಹೆಸರು? ಅದೆಲ್ಲ ಹಂಗೆ, ನಾವು ಗೌರ್ಮೆಂಟ್ ಕಡೆಯಿಂದ ಬಂದಿರೋದು. ಪಾಪ್ಯುಲೇಷನ್ ಚೆಕ್ ಮಾಡ್ತಾ ಇದೀವಿ. ಮಾಡ್ಕೊಡಿ, ಹಂಗೇನ್ ಹೇಳ್ತೀರಾ? ಸರಿ, ಮನೇಲಿ ಎಷ್ಟು ಜನ ಇದ್ದೀರಾ? ತುಂಬಾ ಜನ ಇದೀವಿ ಸರ್, ದೊಡ್ಡ ಕುಟುಂಬ ನಮ್ದು. ಮಮತಮ್ಮ ಯಾರು? ಅವ್ರ ನಮ್ಮಮ್ಮ. ಇವಾಗ ಅವ್ರ? ಅಯ್ಯೋ, ಇವಾಗಿಲ್ಲ ಸರ್. ಅವರು ಯಾವಾಗ ತೀರ್ಕೊಂಡ್ರು? ಮಾರ್ಕೆಟ್ಗೆ ಹೋಗೋರೆ, ತರಕಾರಿ ತಗೊಂಬರಕ್ಕೆ. ಯಾರು ಹೇಳಿದ್ ನಿಮ್ಗೆ ತೀರ್ಕೊಂಡವ್ರೆ ಅಂತ? ಸರಿ, ನಾರಾಯಣಪ್ಪ ಯಾರು? ಅವ್ರು ನಮ್ ತಾತ. ಇವಾಗ ಅವ್ರ? ಅಯ್ಯೋ, ಅವರು ಇವಾಗಿಲ್ಲ ಸರ್. ಮಾರ್ಕೆಟ್ಗೆ ಹೋಗೋರಾ? ಇಲ್ಲ ಸರ್, ಅವ್ರು ತೀರ್ಕೊಂಡ್ಬಿಟ್ರು. ಸರಿ, ನಿಮ್ ಅಜ್ಜಿ? ಇವಾಗಿಲ್ಲ ಸರ್, ಅವರು ತೀರ್ಕೊಂಡ್ಬಿಟ್ರಾ? ಮಾರ್ಕೆಟ್ಗೆ ಹೋಗೋರೆ ನಮ್ಮ ಅಮ್ಮನ್ ಜೊತೆ. ಈ ಗೋಬಿ ಗೌತಮ್ ಯಾರು? ಅವ್ನ್ ನಮ್ ತಮ್ಮ. ಇವಾಗ ಅವನ? ಅಯ್ಯೋ ಇಲ್ಲ ಸರ್, ಅದು ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ನಾ? ಕಾರ್ ಆಕ್ಸಿಡೆಂಟ್ ಅಲ್ಲಿ? ಇಲ್ಲ ಸರ್, ಬಚಾವ್ ಆಗ್ಬಿಟ್ಟ ಕಾರ್ ಆಕ್ಸಿಡೆಂಟ್ ಅಲ್ಲಿ. ಇವಾಗ ಗೋವಾಕ್ ಟ್ರಿಪ್ ಹೋಗೋನೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಇವತ್ ತಲೆ ಮೇಲೆ ತಲೆ ಬಿದ್ದೋದ್ರು ಬೇಗ ಮಲ್ಕೊಂಡ್ ಬೆಳಗ್ಗೆ ಬೇಗ ಎದ್ದೇಳ್ತೀನಿ. ನಿನಗೆ ನಾನು ಇಷ್ಟ ಇಲ್ಲ ಅಂದ್ರೆ ಬೇಡ ಆಯ್ತಾ, ನಾನು ಇಷ್ಟಪಡು ಅಂತಾನು ಹೇಳಿಲ್ಲ. ಮುಂದೆ ನೋಡು ಅಂದಿ. ಅವ್ನ ಆ ಕಡೆ ಕರ್ಕೊಂಡು ಹೋಗಿ ಕುತ್ಸೋ. ಬಿಸಿ ನೀರಿ ಉಪ್ಪು ಖಾರ ಹಾಕ್ಬಿಟ್ಟು ಕುತ್ಸು. ನೆಕ್ಸ್ಟ್. ನನ್ ನಮಸ್ಕಾರ ಅಣ್ಣ. ಹೆಸರು ಸಂಜಯ್. ನರ್ಕಕ್ಕೆ ಯಾಕೆ ಕಳ್ಸಿದ್ರು? ನಾನೊಬ್ಬಂಗೆ 5,000 ರೂಪಾಯಿ ಶೂಸ್ ನ 2,000 ರೂಪಾಯಿ ಸೇಲ್ ಮಾಡಿದೆ. ಅದಕ್ಕೆ ಅಷ್ಟಕ್ಕೆ ನರ್ಕಕ್ಕೆ ಕಳ್ಸ್ಬಿಟ್ರಾ? ಒಂದ್ ನಿಮಿಷ ತಾಳಿ ಚೆಕ್ ಮಾಡ್ತೀನಿ. ಅವನಿಗೆ ಕಾಲಿರ್ಲಿಲ್ಲ. ಇಂಥ ಜನ ಸಿಕ್ಕ ನಿಮ್ಗೆ ಹೊಡಿರಿ, ಚಪ್ಪಾಳೆ ಹೊಡಿರಿ. ಆಮೇಲೆ ಅವನ ಹತ್ರ ಕಾಸು ಇರ್ಲಿಲ್ಲ. ಅದಕ್ ನೀನೇನ್ ಮಾಡ್ದೆ? ನನ್ ಶೂಸ್ ನ ಎಕ್ಸ್ಚೇಂಜ್ ಮಾಡಿದೆ. ಯಾವ್ದ್ರ ಜೊತೆ ಎಕ್ಸ್ಚೇಂಜ್ ಮಾಡ್ದೆ? ಅವ್ನ್ ವೀಲ್ ಚೇರ್ ಜೊತೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಎಕ್ಸ್ಚೇಂಜ್ ಆದ್ಮೇಲೆ ಅವನು, ಅಣ್ಣ ನನ್ ವೀಲ್ ಚೇರು ನೀವ್ ತಗೊಂಡ್ಬಿಟ್ರಿ, ಇವಾಗ ನನ್ ಮನೆಗೆ ಹೆಂಗ್ ಹೋಗ್ಲಿ ಅಂತ. ಅದಕ್ ನೀನೇನಂದೆ? ಶೂಸ್ ಹಾಕೊಂಡ್ ಹೋಗು ಅಂದೆ. ಈ ನನ್ನ ಮಕ್ಳು ಒಂದೊಂದಲ್ಲ. ಏನ್ ಶಿಷ್ಯ, ಎಕ್ಸಾಮ್ ಇತ್ತಂತೆ, ಏನಾಯ್ತು? ಅಯ್ಯೋ ಏನ್ ಕೇಳ್ತ್ಯಾ? 30 ನಿಮಿಷ ಓದಿ ಹೋಗ್ 3 ಅವರ್ ಎಕ್ಸಾಮ್ ಬರ್ಬಿಟ್ಟು ಬಂದಿದೀನಿ. ವಾ, ರಿಸಲ್ಟ್ 3 ದಿವಸ ಬಿಟ್ಕೊಂಡ್ ರಿಸಲ್ಟ್ ಬಂತು. 3 ಮಾರ್ಕ್ಸ್ ಬಂದೈತೆ. ಆಮೇಲೆ ನಮ್ಮಪ್ಪ ಮಾರ್ಕ್ಸ್ ಗಳನ್ನ 3 ನಿಮಿಷ ನೋಡಿ 3 ಅವರ್ ನಂಗೆ ಬೆಲ್ಟಲ್ಲಿ ಹೊಡೆದ್ರು. ನಿಂಗ್ ಲೈಫ್ ಅಲ್ಲಿ 3 ಅನ್ನೋದು ತುಂಬಾ ಆಗ್ಬರುತ್ತೆ ಅನ್ಸುತ್ತೆ. ಸಾಮಾನು ನಂಗ್ ಲೈಫ್ ಅಲ್ಲಿ ಏನೇನ್ ಕೆಟ್ಟದೈತೋ ಎಲ್ಲ ಹೋಗ್ಲಿ ಅಂತ 3 ನಿಂಬೆಹಣ್ಣು ತಗೊಂಡು ನಂಗ್ ಮೂಸಲಿ ದೃಷ್ಟಿ ತಕೊಂಡು ರೋಡ್ಗೆ ಎಷ್ಟೇ ಅಪ್ಪ. ಯಾರೋ ಒಬ್ಬ ಬೇವರ್ಸಿ ಅವ್ನ ಬೈಕ್ ನ ನಿಂಬೆಹಣ್ಣು ಮೇಲೆ ಹತ್ತಿಸ್ಬಿಟ್ಟು ಸ್ಕಿಡ್ ಆಗಿ ಅವ್ನ ಬೈಕ್ ನ ತಗೊಂಡೋಗಿ ಸೀದಾ ಕಂಬಕ್ಕಿಟ್ಟ. ಬಿಡು ಹೋಗಿ, ನಿನ್ ಕೆಟ್ಟದೆಲ್ಲ ಆಕ್ಸಿಡೆಂಟ್ ಅಲ್ಲಿ ಹೋಯ್ತು ಅನ್ಕೋ. ನಾನು ಹಂಗೆ ಅನ್ಕೊಂಡ್ ಆರಾಮಾಗಿದ್ದೆ ಅಪ್ಪ. ಆದ್ರೆ ಗೋಳಿ ಮಗ ಮೂಲದಲ್ಲಿರೋ ಅಂಗಡಿಗೆ ಹೋಗ್ಬಿಟ್ಟು ಯಾರ್ ನಿಂಬೆಹಣ್ಣು ಇಸಿದ್ರು ಅಂತ ಕ್ಯಾಮ್ರಾ ಚೆಕ್ ಮಾಡ್ಕೊಂಡು ನಮ್ ಮನೆಗೆ ಬಂದ್ 3,000 ರೂಪಾಯಿ ಇಸ್ಕೊಂಡೋದ.
ನಮ್ಮ ಅಪ್ಪ ಅದೇ ಬೆಳ್ತಾ ಇನ್ನೂ 3 ಅವರ್ ಹೊಡೆದ್ರೆ